ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ನೀವು ನಮಗ್ ಕೇಳಿದ್ರಲ್ಲ ನಿತೀಶ್ ಕುಮಾರ್ ಮತ್ತೆ ಆಂಧ್ರಾಗೆ ಹೈಲೈಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ನಿಮ್ಮದ್ರಲ್ಲಿ ಗೆದ್ರೆ ನಿತೀಶ್ ಕುಮಾರ್ ಒಂದು ಸ್ಟೇಟಸ್ ಕೊಡ್ತೀನಿ ಅಂತ ಹೇಳ್ದವ್ರೆ INDI ಅವರು, ಆಯ್ತಾ? ಅದು ಮರ್ತಿದ್ದೀರಾ ನೀವು. ನಾನು ನಿಮ್ಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಇದರಲ್ಲಿ ಈ ಬಜೆಟ್ ಅಲ್ಲಿ ತುಂಬಾ ಆದ್ಯತೆ ಕೊಟ್ಟಿರೋದು ಮಹಿಳೆಯರಿಗೆ. ನಿಮ್ಮ ಯಾವ್ದಾದ್ರು 70 ವರ್ಷದ ಬಜೆಟ್ ಅಲ್ಲಿ ನೀವು ಯಾರಾದ್ರೂ ಮಹಿಳೆಯರಿಗೆ ಆದ್ಯತೆ ಕೊಟ್ಟಿದ್ರೆ ಅದನ್ನ ತೋರಿಸ್ಬಿಡಿ ನೋಡೋಣ. ನಾನು ಓಪನ್ ಆಗಿ ನಿಮಗೆ ಕೇಳ್ತಾ ಇದ್ದೀನಿ, ಸ್ತನ ಕ್ಯಾನ್ಸರ್ಗೆ ಆ 3 ಲಸಿಕೆ ಅನ್ನೋದನ್ನ ಇವಾಗ ಲಾಂಚ್ ಮಾಡ್ತಾ ಇದ್ದಾರೆ. ನೀವೇನಾದ್ರೂ ಸ್ತನ ಕ್ಯಾನ್ಸರ್ ಬಗ್ಗೆ ಅಥವಾ ಮಹಿಳೆಯರ ಸೆಕ್ಯೂರಿಟಿ ಏನ್ರ ಬಗ್ಗೆ ಆದ್ರೂ ಯೋಚನೆ ಮಾಡಿದೀರಾ ಇಷ್ಟು ಬಜೆಟ್ ಅಲ್ಲಿ? ಹೇಳಿ ರಘು ಅವರೇ. ನೆಕ್ಸ್ಟ್ ಬಜೆಟ್ ಸಂದರ್ಭದಲ್ಲಿ ಒಂದು ಆರ್ಥಿಕ ನೀತಿ ಅಥವಾ ಒಂದು ನೀತಿ ಯೋಜನೆ ಒಂದು ಸಭೆಗಳಿಗೆ ಇತ್ತೀಚೆಗೆ 2ನೇ ದಿನದ ಪತ್ರಿಕೆಯಲ್ಲಿ ಬಂದಿದೆ. ಇವರು ಅನುದಾನ ಕೊಡಲ್ಲ ಅಂತಾರೆ. ಇವರು ಸಭೆಗಳಿಗೆ ಭಾಗವಹಿಸಲ್ಲ. ಏನು ಅನುದಾನ ರಾಜ್ಯ ಸರ್ಕಾರಕ್ಕೆ ಬರಬೇಕೋ ಆ ಅನುದಾನ ಕೇಳಕ್ಕೆ ಹೋಗಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ 2 ದಿವಸದ ಹಿಂದೆ, ಯಾವುದೇ ₹1 GST ಉಳಿಸ್ಕೊಂಡಿಲ್ಲ ಕರ್ನಾಟಕದ್ದು. ಇವರು ಬರೀ ಸುಳ್ಳು ಹೇಳ್ಕೊಂಡು ಅಧಿಕಾರಕ್ಕೆ ಬಂದವ್ರೆ. ಮತ್ತು ನಮ್ಮ ಕುಮಾರಣ್ಣವರು ಕೈಗಾರಿಕೆಗೆ ಏನು ಶಿಕ್ಷಣ ಬೇಕು ಆ ಹೊತ್ತಿಗೆ 1,48,00,000 ಅನುದಾನ ಕೊಟ್ಟಿದ್ದಾರೆ. ಮತ್ತು ಹೊಸ ಯೋಜನೆಗೆ ರೈಲ್ವೆ ಯೋಜನೆ ಹಳೆ ರಿಪೇರಿ ಮಾಡೋದಕ್ಕೆಲ್ಲ ಕೊಟ್ಟಿರೋದು 7,500 ಕೋಟಿ ಹೊಸ ಯೋಜನೆ ಕೊಟ್ಟಿರೋದು. ನೀವು ಆಂಧ್ರದ ಹೇಳ್ತೀರಲ್ಲ, ಆಂಧ್ರದಲ್ಲಿ ನಾನು ಮಾತಾಡೋದು ಮೇಡಮ್ 60 ಯೋಜನೆಗಳು ಪ್ರತಿಯೊಂದು ರಾಜ್ಯಕ್ಕೆ ತಲುಪ್ತವೆ. ಇದನ್ನ ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. 60 ಯೋಜನೆ ಪ್ರತಿಯೊಬ್ಬ ಪ್ರಜೆಗೂ ಸಿಗುತ್ತೆ. ಮೇಡಮ್, ಈ ಸಾರಿ ಬಜೆಟ್ ಅಲ್ಲಿ ಒಳ್ಳೆ ತೀರ್ಮಾನಗಳನ್ನ ತಗೊಂಡಿದ್ದಾರೆ. ಸಾರಿಗೆಗೆ ಇದು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ, ಎಜುಕೇಶನ್ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ, ಮಕ್ಕಳ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ, ಹೆಣ್ಮಕ್ಳಿಗೆ ಆಭರಣ ಅಂತ ಹೇಳ್ಬಿಟ್ಟು ಆಭರಣದ ವಿಚಾರದಲ್ಲಿ, ಪ್ರತಿಯೊಂದು ವಿಚಾರದಲ್ಲೂ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಬೇಜಾರ್ ಬಿಜೆಪಿ ಅವ್ರಿಗೆ ಇಲ್ಲ. ಇನ್ನೊಂದು ಪ್ರಶ್ನೆ, ಬಜೆಟ್ ಅಲ್ಲಿ ಚೆಂಬು ಅಂತ ಎಲ್ಲಾರು ಹಿಡ್ಕೊಂಡು ಹೇಳ್ತಿದ್ದೀರಾ. ಮಿಸ್ಟರ್ ಸಿದ್ದರಾಮಯ್ಯನವರು 28 ಇಲ್ಲಿ ಏನಿದೆ ಜಿಲ್ಲೆಗಳಿಗೆ ಸಮಾನವಾದ ಏನು ಅವಕಾಶಗಳನ್ನು ಕೊಟ್ಟಿದ್ದಾರ. ಸೇಮು ಎಲ್ಲ ಜಿಲ್ಲೆಗಳಿಗೂ ಅವ್ರ ಬಜೆಟ್ ನಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಾರ. ಅದನ್ನ ಫಸ್ಟ್ ಹೇಳ್ಬಿಟ್ಟು ಆಮೇಲೆ ಕಾಂಗ್ರೆಸ್ ಅವರು ಬಿಜೆಪಿಗೆ ಗೂಬೆ ಕೂರ್ಸೋದನ್ನ ಬಿಡಬೇಕು ಅಂತ ನನ್ನ ಅಭಿಪ್ರಾಯ. ರಘು ಸರ್ ಒಂದ್ ನಿಮಿಷ ಪ್ರಶ್ನೆ ಕೇಳಿರೋದು ಫಸ್ಟ್ ಆ ಕಡೆಯವರು, ನಿಮ್ ಕಡೆಯವರು ಬಿಜೆಪಿಗೆ. ಅಲ್ಲಿಂದ ಕೇಳ್ತೀನಿ, ಕುಮಾರಣ್ಣಂಗ್ ಪ್ರಾಧಾನ್ಯತೆ ಅವರಿಗೆ ಪ್ರಾಧಾನ್ಯತೆ ಕಮ್ಮಿನಾ? ಡೈರೆಕ್ಟ್ ಪ್ರಶ್ನೆ ಕೇಳಿದ್ರು. ಕುಮಾರಸ್ವಾಮಿ ಅವರು ಮೈತ್ರಿ ಪಾರ್ಟ್ನರ್, ಅವ್ರಿಗೇನು ಬೆಲೆ ಇಲ್ಲ. ನಾನು ಕೇಳ್ದೆ, ಅವರು ಕೇಳ್ತಿದ್ದಾರೆ. ನೋಡಿ, ಬಜೆಟ್ ಅಲ್ಲೇ ಮಾತ್ರ ರಾಜ್ಯದ ಹೆಸರು ಹೇಳಿ ಅನುದಾನ ಹೆಚ್ಚು ಮಾಡಿದ್ರೆ ಮಾತ್ರ ಪ್ರಾತಿನಿಧ್ಯ ಇದೆ ಅಂತ ಅಲ್ಲ. ಕರ್ನಾಟಕಕ್ಕೆ ಈಗ ನೋಡಿ 12 ಇಂಡಸ್ಟ್ರಿಯಲ್ ಕಾರಿಡಾರ್ ಯೋಜನೆಗಳನ್ನ ದೇಶಕ್ಕೆ ಅನೌನ್ಸ್ ಮಾಡಿದ್ದಾರೆ. ರಘು ಮಧ್ಯ ಮಾತಾಡ್ಬೇಡಿ, ನಾನು ಮಾತಾಡಿಲ್ಲ. ರಘು ಮಧ್ಯ ಮಾತಾಡ್ಬೇಡಿ. ಹೈದರಾಬಾದ್ ಬೆಂಗಳೂರು ಒಂದಿದೆ, 12 ಪಥದ ರಸ್ತೆ ಮತ್ತೆ ಇಂಡಸ್ಟ್ರಿಯಲ್ ಕಾರಿಡಾರ್, ಮತ್ತೆ ಬೆಂಗಳೂರು ಟು ಚೆನ್ನೈ ಇದೆಲ್ಲ ಮಾಡಿರೋದು ಆ ಇದ್ರಲ್ಲೇ ಹೆವಿ ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಿದ್ದಾರೆ. ಅದೊಂದೇ ನೋಡಿ, ಕನ್ನಡಿಗರಿಗೆ ಮಧ್ಯಮ ವರ್ಗದವರಿಗೆ ಈ ಬಜೆಟ್ ನಲ್ಲಿ ಏನೂ ಇಲ್ಲ. ಪ್ರಶಾಂತ್ ಜಿ ಪ್ರಶ್ನೆ ಕೇಳ್ತಿದ್ದಾರೆ, ಕನ್ನಡಿಗರಿಗೆ ಏನೂ ಇಲ್ಲ, ಮಧ್ಯಮ ವರ್ಗದವರಿಗೆ ಟ್ಯಾಕ್ಸ್ ಅಲ್ಲಿ ಏನು ಅಂತ ಬೆನಿಫಿಟ್ ಇಲ್ಲ. ಪ್ರಶ್ನೆ ಕೇಳ್ತಿದ್ದಾರೆ. ಸಿದ್ದರಾಮಯ್ಯ ಕೊಡೋದು ಇಲ್ಲ, ಕೇಪಬಿಲಿಟಿ ಇಲ್ಲ ಬಿಡಿ, ಅವರ ಸ್ಥಾನಕ್ಕೆ ಹೋಗೋದು ಇಲ್ಲ. ಸಿದ್ದರಾಮಯ್ಯ ಅವರು ಕೊಡೋ ಸ್ಥಾನಕ್ಕೆ ಹೋಗೋದು ಇಲ್ಲ. ಯಾಕಂದ್ರೆ ಮೇಲೆ ಉದ್ಯೋಗ ಹೋಗ್ಬೇಕು, ಅಲ್ಲಿ ಹೋಗಲ್ಲ ಸಿದ್ದರಾಮಯ್ಯ ಅವರು. ನೆಕ್ಸ್ಟ್ ಜೈಲ್ಗೆ ಹೋಗ್ತಾರೆ 3 ಹಗರಣದಲ್ಲಿ. ಇವಾಗ ಮಧ್ಯಮ ವರ್ಗದಲ್ಲಿ ಏನು ಅಂತ ಹೇಳಿದ್ರಲ್ಲ, ಇಡೀ ಪ್ರಪಂಚದಲ್ಲಿ ಮಧ್ಯಮ ವರ್ಗದವ್ರಿಗೆ ಜೈಲ್ಗೆ ಹೋಗಿ ಬಂದಿದ್ದಾರೆ. ಬಿಜೆಪಿ ಚಾನ್ಸ್ ಬಂದಾಗ ಮಾತಾಡ್ರಿ, ನಿಮ್ ಚಾನ್ಸ್ ಬಂದಾಗ ಮಾತಾಡ್ರಿ. ಕನ್ನಡಿಗರಿಗೆ ಏನ್ ಸಿಕ್ತು? ರಘುಜಿ, ನೀವು ಕೇಳಬೇಕಾಗಿರೋ ಪ್ರಶ್ನೆ ಕನ್ನಡಿಗರಿಗೆ ಏನ್ ಸಿಕ್ತು, ಮಧ್ಯಮ ವರ್ಗದವರಿಗೆ ಏನ್ ಸಿಕ್ತು? ಉತ್ತರ ಕೊಡಿ. ನೀವು ಅವರಿಗೆ ಡಿವಿಯೇಟ್
ಬಿಜೆಪಿ ಅವರಿಗೆ ತಪ್ಪಿಸ್ಕೊಳ್ಳೋಕೆ ಅವಕಾಶ ಕೊಡಬೇಡಿ. ವಿಷಯ ಡೈವರ್ಟ್ ಮಾಡಬೇಡಿ, ಉತ್ತರ ಕೊಡಿ. ಕನ್ನಡಿಗರು ಮಧ್ಯಮ ವರ್ಗದವ್ರಿಗೆ ಏನ್ ಸಿಕ್ತು ಪ್ರಶಾಂತ್ ಜಿ ಬಜೆಟ್? ಮಧ್ಯಮ ವರ್ಗದಲ್ಲಿ ಇಡೀ ದೇಶದವರು ಇದ್ದಾರೆ. ನೀವು ಮಿಡಿಲ್ ಕ್ಲಾಸ್ ಅಂತ ತಗೊಂಡಾಗ ನೀವು ಮಿಡಿಲ್ ಕ್ಲಾಸ್ ಆಂಟರ್ಪ್ರಿನರ್ಸ್ ತಗೊಳ್ಳಿ. ಮುದ್ರಾ ಲೋನ್ಸ್ 10 ಲಕ್ಷ 20 ಲಕ್ಷಕ್ಕಾಗಿದೆ ಇವಾಗ. ಏನು ಅಂದ್ರೆ ಯಾರು ಕೊಡೋದು ಮುದ್ರಾ ಲೋನ್ಸ್? ಏನದು ಬರೀ ಕನ್ನಡ, ತಮಿಳುನಾಡು, ಆಂಧ್ರ ನೋಡ್ಕೊಡ್ತಾರ? ಮುದ್ರಾ ಲೋನ್ಸ್ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಆಮೇಲೆ ಮುದ್ರಾ ಲೋನ್ ಅನದರ್ ಬೋಗಸ್. ಮುದ್ರಾ ಲೋನ್ ಕೌಶಲ್ಯಾಭಿವೃದ್ಧಿ ಸ್ಕಿಲ್ಲಿಂಗ್ ಅದರಲ್ಲೂ ಎಷ್ಟಿವತ್ತು ಅನುದಾನ ಕೊಟ್ಟಿರೋದು? 1,48,000 ಕೋಟಿ ಎಜುಕೇಶನ್ ಅಂಡ್ ಸ್ಕಿಲ್ಲಿಂಗ್ಗೆ. ಅದರಲ್ಲೂ ಕರ್ನಾಟಕ ಕೇಳಿ ಸ್ವಾಮಿ, ಸ್ವಲ್ಪ ನೋಡಿ ದುಡ್ಡು ಮಾಡಿ ಜೈಲಿಗೆ ಪ್ರಶಾಂತ್ ಸರ್ ಕ್ವಿಕ್ ಆಗಿ ಹೇಳಿ, ಒಂದೇ ನಿಮಿಷ ಸಮಯದಲ್ಲಿ ಮಧ್ಯಮ ವರ್ಗದವರಿಗೆ ಕನ್ನಡಿಗರಿಗೆ ಮಾತ್ರ ಸ್ಪೆಸಿಫಿಕ್ ಆಗಿ ಬೇರೆ. ಮಧ್ಯಮ ವರ್ಗದವರು ತಗೊಂಡಾಗ ನೀವು ಕನ್ನಡದವರು, ತಮಿಳವರು, ಬಿಹಾರ ಅವರು, ಜಮ್ಮು ಕಾಶ್ಮೀರ ನೋಡಂಗಿಲ್ಲ. ಯಾಕಂದ್ರೆ ಮಿಡಿಲ್ ಕ್ಲಾಸ್ ಫುಲ್ ದೇಶದ ಮಿಡಿಲ್ ಕ್ಲಾಸ್ ಇದ್ದಾರೆ. ಯಾಕಂದ್ರೆ ಇವತ್ತು ಪ್ರತಿಯೊಂದು ನಾರ್ಮಲ್ ಎಂಪ್ಲಾಯಿ ತಗೊಂಡ್ರು 75,000 ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಪ್ರತಿಯೊಬ್ಬರು ಮಿಡಿಲ್ ಕ್ಲಾಸ್ ವರ್ಗ ಸಿಕ್ಕಿದೆ. ಎವ್ರಿ ಸ್ಯಾಲರಿಡ್ ಎಂಪ್ಲಾಯಿ ಹೂಸ್ ಪೇಯಿಂಗ್ ಇನ್ಕಮ್ ಟ್ಯಾಕ್ಸ್ 75,000 ರೂಪಾಯಿ ಸಿಕ್ಕಿದೆ. ಆಮೇಲೆ ಟ್ಯಾಕ್ಸ್ ಸ್ಲ್ಯಾಬ್ಸ್ ರಾಷನಲೈಸ್ ಮಾಡಿ ಯಾವುದೇ ಸ್ಲ್ಯಾಬ್ ಅಲ್ಲಿ ಇದ್ರು ಮಿನಿಮಮ್ 17,500 ಅವ್ರಿಗಲ್ಲಿ ಬೆನಿಫಿಟ್ ಸಿಕ್ಕಿದೆ. ಸೊ ಹಾಗಾಗಿ ಆಮೇಲೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಇಂದ ನೀವು PF ಗೆ ಡೆಪಾಸಿಟ್ ಮಾಡಿದಾಗ ಕರ್ನಾಟಕ ಸ್ಪೆಸಿಫಿಕ್ ಆದ ಕೆಲವೊಂದಷ್ಟು ಬೇಡಿಕೆಗಳು ಮುಖ್ಯಮಂತ್ರಿಗಳ ಆದಿಯಾಗಿ ಕ್ಯಾಬಿನೆಟ್ ನ ಅನೇಕ ಸಚಿವರು ಪ್ರೀ ಬಜೆಟ್ ಅಂದ್ರೆ ಬಜೆಟ್ ಮಂಡನೆಗೆ ಮುಂಚೆ ಹೋಗಿ ಕೇಂದ್ರದ ಮುಂದಿಟ್ಟಿದ್ದು. ಎರಡನೇ ಗ್ರಾಫಿಕ್ ಪಾಯಿಂಟ್ ಹಾಕಿ ಅದಕ್ಕೆಲ್ಲ ಉತ್ತರ ಕೊಡ್ಬೇಕು ಪ್ರಶಾಂತ್ ಅವರು. ರಘು ಅವರು ಕೂಡ ಉತ್ತರ ಕೊಡ್ಬೇಕು. ಎರಡನೇ ಗ್ರಾಫಿಕ್ ಪಾಯಿಂಟ್ ಹಾಕಿ ಪ್ರಮುಖವಾಗಿ ನೀರಾವರಿಗೆ ಹಾಗೆ ಇಲ್ಲಿಂದ ಬೇಡಿಕೆ ಇಟ್ಟಿದ್ದ ಕೆಲವೊಂದಷ್ಟು ವಿಚಾರಗಳಿಗೆ ಏನ್ ಸಿಕ್ತು ಅಂತ ಹೇಳಿ. ಚೊಂಬು ಭಾಗ್ಯ ಅನ್ನುವಂತಹ ಪರಿಸ್ಥಿತಿ ವಿಪಕ್ಷದವರು ಮಾಡ್ತಿದ್ದಾರೆ. ಸುರಂಗ ಮಾರ್ಗಕ್ಕೆ ಒತ್ತು ಕೊಡಬೇಕಾಗಿತ್ತು, ಬಟ್ ಅಲ್ಲಿ ಸಿಕ್ಕಿದ್ದು ಕೂಡ ಶೂನ್ಯ ಅನ್ನುವಂತಹ ಉತ್ತರ ಸಿಗ್ತಾ ಇದೆ ವಿಪಕ್ಷಗಳಿಂದ. ಇದು ಬೇಡಿಕೆ ಇತ್ತು ಕೇಂದ್ರದ ಮುಂದೆ, ಅದನ್ನ ಸಾಕಾರ ಮಾಡುವ ನಿಟ್ಟಿನಲ್ಲಿ ಕೆಲಸಗಳಾಗ್ಲಿಲ್ಲ ಅಂತ. ರಾಯಚೂರಿಗೆ ಏಮ್ಸ್ ಬೇಕು ಅನ್ನುವಂತಹ ಬೇಡಿಕೆ ಇತ್ತು, ಅದಕ್ಕೆ ಒತ್ತು ಸಿಕ್ಕಿದೆಯಾ ಈ ಬಜೆಟ್ ನಲ್ಲಿ ಅಂದ್ರೆ ಇಲ್ಲ ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ಹಾಗಾಗಿ ಚೊಂಬು ಭಾಗ್ಯ ಅಂತ ವಿಪಕ್ಷಗಳು ಹೇಳ್ತಾ ಇದೆ. ಮತ್ತೊಂದು ಮೆಟ್ರೋ 3ನೇ ಹಂತಕ್ಕೆ ಒತ್ತು ಕೊಡಬೇಕಾಗಿತ್ತು, ಬಟ್ ಆ ಕೆಲಸನೂ ಕೂಡ ಬಜೆಟ್ ನಲ್ಲಿ ಆಗ್ಲಿಲ್ಲ ಅಂತ. ಅದೇ ಸರ್ ಉಪನಗರ ರೈಲ್ವೆ ಯೋಜನೆಗೆ ಒತ್ತು ಕೊಡಬೇಕಾಗಿತ್ತು, ಸಿಗ್ತಾ ಈ ಬಜೆಟ್ ನಲ್ಲಿ ಅಂದ್ರೆ ಇಲ್ಲ ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ಸೊ ಇಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ರಿಯಾಕ್ಷನ್ ಅನ್ನ ವಿಪಕ್ಷದವರು ಕೇಳ್ತಿದ್ದಾರೆ. ಕೊಳ್ಳೇಗಾಲ ಕೇರಳ ಹೆದ್ದಾರಿ ಅಗಲೀಕರಣ ಮಾಡಬೇಕು ಅನ್ನುವಂತಹ ಬೇಡಿಕೆ ಇತ್ತು, ಆ ಬೇಡಿಕೆಗೆ ಏನಾದ್ರೂ ಮನ್ನಣೆ ಸಿಕ್ಕಿದೆಯಾ ಅಂದ್ರೆ ಇಲ್ಲ ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ನೆಕ್ಸ್ಟ್ ಇನ್ನು ನೀರಾವರಿ ಯೋಜನೆ ಬಗ್ಗೆ ಕೂಡ ಬಹಳಷ್ಟು ನಿರೀಕ್ಷೆಗಳಿತ್ತು. ಹೌದು, ಇದರ ಪ್ರಸ್ತಾಪ ಆಗತ್ತಾ ಅಂತ ಹೇಳಿ ಕಾಯ್ತಾ ಕೂತಿದ್ವಿ, ಆದ್ರೆ ಅಷ್ಟುದ್ದದ ಭಾಷಣದಲ್ಲಿ ಆಗಿದ್ದೇನು ಗಮನಿಸೋಣ. ಭದ್ರಾ ಮೇಲ್ದಂಡೆ ಯೋಜನೆ ಆಗ್ಲೇ ಕಳೆದ ಬಾರಿಯ ಬಜೆಟ್ ನಲ್ಲಿ 5,300 ಕೋಟಿ ರಿಲೀಸ್ ಆಗಿಲ್ಲ. ಅದಕ್ಕೆ ಬಿಜೆಪಿ ಅವರು ಬೇರೆ ಕಾರಣ ಕೊಡ್ತಾರೆ, ಕೇಳಿಸ್ಕೊಳ್ಳೋಣ. ಇದರ ಬಗ್ಗೆ ಮಾತ್ರ ಈ ಬಾರಿ ಬಜೆಟ್ ನಲ್ಲಿ ಪ್ರಸ್ತಾಪ ಇಲ್ವೇ ಇಲ್ಲ. ಕೇವಲ ಇದೊಂದು ಮಾತ್ರವಲ್ಲ, ಮೇಕೆದಾಟು DK ಶಿವಕುಮಾರ್ ಅವರು ಎಲೆಕ್ಷನ್ ಟೈಮಲ್ಲಿ ಪಾದಯಾತ್ರೆ ಮಾಡಿದ್ರಪ್ಪ, ಮರ್ತೆ ಹೋದ್ರು ಅವರು ಕೂಡ. ಇತ್ತ ಕೇಂದ್ರ ಬಜೆಟ್ ನಲ್ಲೂ ಕೂಡ ಪ್ರಸ್ತಾಪ ಇಲ್ಲ. ಮೇಕೆದಾಟು ಸಮಾನಾಂತರ ಅಣೆಕಟ್ಟಿನ ಬಗ್ಗೆ ನಿರೀಕ್ಷೆ ಇತ್ತು, ಪ್ರಸ್ತಾಪ ಆಗಿಲ್ಲ. ಕಳಸಾ ಬಂಡೂರಿ ಕನಸು ಕಾಣೋದೇ ಆಗೋಗಿದೆ ಆ ಭಾಗದ ರೈತರಿಗೆ. ಅದ್ರ ಬಗ್ಗೆ ಕೇಂದ್ರಕ್ಕೂ ಗಮನ ಇದ್ದಂಗಿಲ್ಲ. ರಾಜ್ಯದ ರಘು ಅವರು ಉತ್ತರ ಕೊಡಬೇಕು. ಕೇವಲ ಇಷ್ಟು ಮಾತ್ರವಲ್ಲ, ಇದರ ಜೊತೆಗೆ ಎತ್ತಿನ ಹೊಳೆ ಅನೇಕ ನೀರಾವರಿ ಯೋಜನೆಗಳನ್ನ ರಾಷ್ಟ್ರೀಯ ಯೋಜನೆಗಳಾಗಿ ಘೋಷಣೆ ಮಾಡಿ ಕೇಂದ್ರದಿಂದಲೂ ಹಣ ಕೊಡಿ, ರಾಜ್ಯದಿಂದಲೂ ಹಣ ಕೊಡಿ, ಒಟ್ಟಿನಲ್ಲಿ ರೈತರ ಬದುಕನ್ನ ಹಸನು ಮಾಡಿ ಅಂತ ಹೇಳಿ ಬೇಡಿಕೆ ಇಡೋದೇ ಬಂತು. ಉತ್ತರ ಮಾತ್ರ ಸಿಗ್ತಾ ಇಲ್ಲ. ಪ್ರಶಾಂತ್ ಅವರಿಂದ ಪ್ರಾರಂಭ, 4 ಜನರ ಉತ್ತರ ಬೇಕಿದಕ್ಕೆ. ಈಗ ಮೇಕೆದಾಟು ಅಂತ ಹೇಳಿದ್ರಲ್ಲ, ಆಯ್ತು ನೀವೇನೋ ಹೇಳ್ತಾ ಕೇಂದ್ರ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ. ನೀರಾವರಿ ಯೋಜನೆಗಳಿಗೆ ಬರೋಕ್ಕೂ ಮುಂಚೆ ಯಾವುದೇ ಬೇಡಿಕೆ ಇತ್ತು, ಅದಕ್ಕೆ ಈಡೇರಿಸುವ ನಿಟ್ಟಿನಲ್ಲಿ ಬಜೆಟ್ ಸಹಕಾರಿ ಆಗಲಿಲ್ಲ ಅಂತ. ಪ್ರತಿ ಒಂದು ರಾಜ್ಯಕ್ಕೂ ಕೆಲವು ಇದಿರುತ್ತೆ, ರಿಕ್ವೈರ್ಮೆಂಟ್ಸ್ ಇರುತ್ತೆ, ಇದು ಕೊಡಿ ಅಂತ. ಸೊ ಇವ್ರು ಕೇಳಿದ ಮಾತ್ರ ಕೊಟ್ಟಿಲ್ಲ ಅಂತ ಮಾತ್ರಕ್ಕೆ ಕರ್ನಾಟಕನೇನೋ ಸರಿ ಮಾಡ್ತಾ ಇಲ್ಲ ಅಥವಾ ಕನ್ನಡ ಕೊಡ್ತಾ ಇಲ್ಲ ಅಂತ ಇವತ್ತು ಮಹಿಳೆಯರು ಕೊಡ್ತಾರೆ ಭಿಕ್ಷೆ ಅಂತ ಆಯ್ತು ನಿಮ್ ಪ್ರಕಾರ, ಕರೆಕ್ಟಾ? ನೀವು ಹೇಳಿದ್ರಲ್ಲ ಕನ್ನಡ
ಭಿಕ್ಷೆ ಜನಗಳಿಗೆ ಯಾರು? ನೀವು ಜನಗಳಿಗೆ ಏನ್ ಘೋಷಣೆ ಅಯ್ಯೋ ಮಾಡಿದ್ದೀರಾ? ಸರ್ ಅದು ಭಿಕ್ಷೆ ಪ್ರಶಾಂತ್ ಅವರೇ ಪ್ರಶಾಂತ್ ಅವರೇ ರಘು ಅವರೇ ಭಿಕ್ಷೆ ಆಗಲ್ಲ ಇದು. ರಘುಜಿ ಪ್ರಶಾಂತ್ ಜಿ ಜನರು ದಡ್ರಲ್ಲ ನೀವಿಲ್ಲಿ ಭಿಕ್ಷೆ ಅಂತಿರೋ ಮತ್ತೊಂದಂತಿರೋ ಕೇಳಿದ್ದೇನು ಕೊಟ್ಟಿದ್ದೇನು ಜನರು ಕೂಡ ಬಹಳ ಕ್ಲೀನ್ ಆಗಿ ಗಮನಿಸಿದ್ದಾರೆ.